ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಈ ಲಾಗ್ನ ಮಾರ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೀನು. ಮಾರ್ನಿಂಗ ಬೆಳಿಗ್ಗೆನೆ ಪೆಂಡಲ್ದವರೆಲ್ಲ ಬಂದು ಅರ್ವಿ ಅದ ಎಲ್ಲ ಸೈಡ್ಗೆ ಮೇಲೆಲ್ಲ ಹಾಕಿ ಪೆಂಡಲ್ ರೆಡಿ ಮಾಡತ್ತಿದ್ರು. ನಿನ್ನೆ ಲಾಗ್ನಾಗ ನಾನು ಹೇಳಿದ್ದೆ ನಾಳೆ ನೆಕ್ಸ್ಟ್ ಡೇ ನಾವು ಜಗ ಪಡ್ಲಿಗೆ ತುಂಬಿಸಾರಿದ್ದೇವೆ ಅಂತಂದ. ಹಾಗಾಗಿ ನಿನ್ನೆ ರಾತ್ರಿ ಎಲ್ಲ ಹೋಳಿಗೆ ಎಲ್ಲ ಮಾಡಿ ಮುಗಿಸಿದ್ದು. ಈಗ ಬೆಳಿಗ್ಗೆ ಜೋಗಮ್ಗಳೆಲ್ಲ ಬಂದಿದ್ದರು. ಇವರು ಇದ್ದ ಸಂಕೇಶ್ವರದವರ ಇಲ್ಲೇ ಇರ್ತಾರು. ಸೊ ಪರಿಚಯದವ್ರ ಒಬ್ಬರ ಕಡೆಯಿಂದ ಹೇಳಿಸಿ ಕರೆಸಿದ್ದು. ಸೊ ಅವರೆಲ್ಲ ಬಂದಿದ್ದರು. ಬಂದ ತಕ್ಷಣ ಅವರಿಗೆಲ್ಲ ನಾವು ಚುಮ್ಮರಿ ಚಹಾ ಎಲ್ಲ ಕೊಟ್ಟು ಕೂಡಿಸಿದ್ದು. ನೀವು ಸ್ವಲ್ಪ ನಾಷ್ಟ ಮಾಡಿರಿ, ಅಷ್ಟೊತ್ತನ ನಾವು ಇಲ್ಲಿ ಹಂದರದ ಪೂಜೆ ಮಾಡಿ ಬರ್ತೀವಿ ಅಂತಂದು ಹೇಳಿದ್ದು. ಸೊ ಅಲ್ಲಿ ಒಳಗೆ ಅವರಿಗೆಲ್ಲ ನಾಷ್ಟಕ್ಕೆ ಹಾಕಿಕೊಟ್ಟು ನಾವಿಲ್ಲಿ ಹಂದ್ರ ಪೂಜೆ ಮಾಡಕ್ಕೆ ಬಂದು. ಇಲ್ಲಿ ಪೂಜಾಕ್ಕೆ ಬಂದ ತಕ್ಷಣ ಎಲ್ಲ ತೊಗೊಂಬಂದಿದ್ದು. ಬಟ್ ಎಲ್ಲಿ ಮರೆತಿದ್ದು. ಸೊ ಎಲ್ಲಿ ತರಕ ಸಾನ್ವಿನ ಅಂಗಡಿಗೆ ಕಳಿಸಿದ್ದು. ಹಾಗಾಗಿ ಸಾನೂನ ಸಲುವಾಗಿ ಎಲ್ಲರೂ ವೇಟ್ ಮಾಡ್ಕೊತ ನಿಂತಿದ್ದು. ಇನ್ನೂ ಬರವಾಳು ಅಂತಂದ. ಸೊ ಇನ್ನೊಂದು 5 ನಿಮಿಷ ವೇಟ್ ಮಾಡೋನು, ಬರ್ತಾಳು ಅಂತಂದು ಎಲ್ಲ ಫಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಳತ್ತಿದ್ವಿ. ಸೊ ಸಾನ್ವಿ ಬರೋ ತನಕ ವೇಟ್ ಮಾಡ್ಕೊತ ಅಷ್ಟೊತ್ತನ ಎಲ್ಲರೂ ಕುಂಕುಮ ಅರಿಶಿನ ಹಚ್ಚೋದು ಮತ್ತು ಬಾಕಿ ಏನೇನು ಕೆಲಸ ಇರ್ತೈತಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳತ್ತಿದ್ದು. ನಾವೆಲ್ಲರೂ ಅಷ್ಟು ಜನರನ್ನು ಹೊರಗೆ ಪೆಂಡಲ್ದಾಗ ನಿಂತು ಸಾನ್ವಿ ಸಲುವಾಗಿ ವೇಟ್ ಮಾಡತ್ತಿದ್ದು. ಫೈನಲಿ ಪಾಪ ಓಡ್ಕೊತ ಬಂತು. ಆಕೆಗೆ ಗೊತ್ತಾಗೈತಿ ಲೇಟ್ ಆಗೈತಿ ಅಂತಂದ. ಸೊ ಈಕೆ ಬಂದ ತಕ್ಷಣ ಇನ್ನು ಮಮ್ಮಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇಲ್ಲಿ ಆರತಿ ಮತ್ತು ನಿವದಿ ಮತ್ತು ಕಡ್ಲಿಬ್ಯಾಳಿ ಬೆಲ್ಲ ಅವನ್ನೆರಡು ಮಿಕ್ಸ್ ಮಾಡಿ ಇಟ್ಟಿದ್ರು. ಮತ್ತು ಇದಕ್ಕೆ ಇನ್ನು ಹಂದ್ರಕ್ಕಲ್ಲಿ ಕುಂಕುಮ ಅರಿಶಿನ ಹಚ್ಚಿ ಮತ್ತು ಹೂವು ಅದ ಇಟ್ಟು 1-2 ಎಲೆದಾಗ ಅವನ್ನ ಕಡ್ಲಿಬ್ಯಾಳಿ ಹಾಕಿ ಉದಕಡಿ ಬೆಳಗ್ಗೆ ಪೂಜೆ ಮಾಡಿ ಮತ್ತು ತೆಂಗಿನಕಾಯಿ ಒಡೆದು ಅಂದ್ರೆ ಇದು ನಮ್ಮ ಕಡೆ ಈ ಥರ ಪೂಜೆ ಮಾಡ್ತಾರೆ. ಹೆಣ್ಣು ಹುಡುಗಿಯರ್ದು ಮದುವೆ ಇತ್ತಂದ್ರೆ ಅವಾಗ ಈ ಥರ ಇಷ್ಟ ಸಣ್ಣದಾಗಿ ಹಿಂಗೆ ಪೂಜೆ ಮಾಡಿರ್ತಾರೆ. ಅದು ಗಂಡು ಹುಡುಗರ್ದು ಮದ್ವೆ ಇತ್ತಂದ್ರೆ ಮನ್ಯಾಗ ಅವಾಗ ಹಾಲ್ಗಂಬಂತ ನಿಲ್ಲಿಸಿ ಮನೆ ಮುಂದೆ ಅದನ್ನು ಪೂಜೆ ಮಾಡ್ತಾರೆ. ಈಗ ಹುಡುಗಿ ಮದುವೆ ಐತಿ, ಹಾಗಾಗಿ ಹಾಲ್ಗಂಬದ ಏನು ಹತ್ತಂಗಿಲ್ಲ. ಓನ್ಲಿ ಇದು ಪೆಂಡಾಲ್ ಏನು ಹಾಕಿರ್ತಾರೋ ಇದ್ರ ಪೂಜೆ ಅಷ್ಟ ಮಾಡೋದಿರ್ತೈತಿ. ಗಂಡು ಹುಡುಗರ್ದು ಮದುವೆ ಇತ್ತಂದ್ರೆ ಅವಾಗ ಹಾಲ್ಗಂಬಂತ ಹಾಕಿ ನಿಲ್ಲಿಸ್ತಾರೆ ಮನೆ ಮುಂದೆ. ಅದನ್ನು ನಿಲ್ಲಿಸಿ ಅದಕ್ಕೊಂದು ಪೂಜೆ ಅದ ಮಾಡ್ತೀವಿ. ಸೊ ಈಗ ಮಮ್ಮಿ ಇದಕ್ಕೆ ಆರತಿ ಹಚ್ಚಿ ಆರತಿ ಬೆಳಗ್ಗೆ ಈಗ ಪೂಜೆ ಮಾಡತ್ತೀರು. ನಮ್ಮ ಹಿರಿಯರು ಮಾಡಿರೋ ಪ್ರತಿಯೊಂದು ಸಂಪ್ರದಾಯಗಳು ಆಚಾರ ವಿಚಾರಗಳು ಭಾಳ ಅಂದ್ರೆ ಭಾಳ ವಿಚಾರ ಮಾಡಿ ಚಲೋ ಮಾಡಿದಾರು. ಯಾವುದು ಅಂದರೆ ಯಾವುದೂ ಆಗಿರ್ಬೋದು, ಭಾಳ ಅಂದ್ರೆ ಭಾಳ ಚಲೋ ಪದ್ಧತಿಗಳನ್ನು ಇಟ್ಟಿದ್ದಾರು. ನಿಮಗೆ ಆಲ್ರೆಡಿ ಒಂದು ಸಲ ಹೇಳಿದ್ದೆ ಒಂದು ಲಾಗ್ನಾಗ. ನಾವು ಭಾರತೀಯರು ಎಲ್ಲ ದೇವರುಗಳನ್ನು ಪೂಜೆ ಮಾಡ್ತೀವಿ. ಮತ್ತು ಪಂಚಭೂತಗಳನ್ನು ಪೂಜೆ ಮಾಡ್ತೀವಿ. ಅಗ್ನಿ, ವಾಯು, ಆಕಾಶ, ಭೂಮಿ, ನೀರು ಈ ಥರ ಎಲ್ಲನೂ ಪೂಜೆ ಮಾಡ್ತೀವಿ. ಎಲ್ಲದರಲ್ಲೂ ನಾವು ದೇವರನ್ನು ಕಾಣ್ತೀವಿ. ಈಗ ನೋಡ್ರಿ ನಾವೀಗ ಮದುವೆ ಐತಿ, ಮದುವೆ ಮುಂದೆ ಮನೆಗೆ ಒಂದು ಹಂದ್ರ ಹಾಕಿರೋ ಇಲ್ಲಿ ಹಂದ್ರಕ್ಕಂತನೂ ಪೂಜೆ. ಸೊ ಪ್ರತಿಯೊಂದು ಯಾವುದೂ ವಿಘ್ನ ಆಗಬಾರ್ದು, ಎಲ್ಲನೂ ಚಲೋ ತಂಗೆ ನಡಿಬೇಕು ಅಂತಂದು ಚಪ್ರದ ಪೂಜೆ. ಇದು ನಮ್ಮ ಕಡೆ ಎಲ್ಲ ಹಂದ್ರ ಪೂಜೆ ಅಂತಂದ್ರೆ, ಆ ಕಡೆ ಬೇರೆ ಕಡೆ ಎಲ್ಲ ಚಪ್ರ ಪೂಜೆ ಅಂತ ಅಂತಾರು. ಸೊ ಈ ಥರ ಆಚಾರ ವಿಚಾರಗಳನ್ನು ನಾವು ಇನ್ನೂ ನಮ್ಮ ನೆಕ್ಸ್ಟ್ ಜನ್ರೇಷನ್ದವರು ಇವನ್ನೆಲ್ಲ ಬೆಳೆಸ್ಕೊತ ಹೋದ್ರೆ ಭಾಳ ಚಲೋ ಅನ್ನಿಸ್ತೈತಿ. ಮತ್ತು ಯಾವ ಇಲ್ಲಿಗೇನ ಸ್ಟಾಪ್ ಆಗಿರಬಾರ್ದು. ಇವೆಲ್ಲನೂ ಮುಂದಿನ ಜನ್ರೇಷನ್ಗೆ ಹಿಂಗೆ ಕಂಟಿನ್ಯೂಯಸ್ ಆಗಿ ಇರಬೇಕು. ಅಂದ್ರೆ
ಅವ್ರು ಯಾವುದನ್ನು ಮಾಡಿದಾರೋ ಅವು ಯಾವನ್ನೂ ಹಾಗೆ ಸುಮ್ಮನೆ ಮಾಡಿಲ್ಲ, ಪ್ರತಿಯೊಂದಕ್ಕೂ ಅರ್ಥಬದ್ಧವಾಗಿಯೇ ಮಾಡಿದರು. ಸೊ ಇವೆಲ್ಲ ಆಚಾರ ವಿಚಾರಗಳನ್ನ ನಾವು ಕಂಟಿನ್ಯೂ ಮಾಡ್ತಾ ನಮ್ಮ ಅಜ್ಜಿಗಳು ಮಾಡಿರು. ಸೊ ಈಗ ನಮ್ಮ ಮಮ್ಮಿಗಳು ಮಾಡತ್ತಾರು. ಈಗ ನೆಕ್ಸ್ಟ್ ನಾವು ಮಾಡಬೇಕು. ಈಗ ನಮ್ಮ ಸಾನ್ವಿ ಇವರೆಲ್ಲ ಅವ್ರಿಗೆ ನೋಡತ್ತಾರು. ಸೊ ನೆಕ್ಸ್ಟ್ ಅವ್ರ ಜನ್ರೇಷನ್ದಾಗ ಅವರು ಇವನ್ನೆಲ್ಲ ಕಂಟಿನ್ಯೂ ಮಾಡಬೇಕು. ಈ ಥರದ್ದು ಪೂಜಾದ ಎಲ್ಲ ಮಾಡಕ್ಕೆ ಹಿಡಿದು ಅಂದ್ರೆ ಅವಾಗ ಈಗ ಮನ್ಯಾಗ ಎಲ್ಲರಿಗೂ ಅನ್ಸಕ್ಕೆ ಹಿಡಿತು. ಮತ್ತು ಈಗ ಪೂಜೆ ಮಾಡಿದ ತಕ್ಷಣ ಎಲ್ಲರಿಗೂ ಖುಷಿ ಆಯಿತು. ಮದ್ವೆದ ಕೆಲಸ ಸ್ಟಾರ್ಟ್ ಆಯಿತು, ಮದ್ವೆದ ಆಚಾರ ವಿಚಾರಗಳೆಲ್ಲ ಸ್ಟಾರ್ಟ್ ಆಯಿತು ಅಂತಂದು ಖುಷಿನೂ ಆಗಕ್ಕೆ ಹಿಡಿತು. ಸೊ ಈ ಥರದ ಎಲ್ಲನೂ ಪೂಜೆ ಆಗಿರ್ಬೋದು ಮತ್ತು ಯಾವುದೇ ರಿಚುವಲ್ಸ್ ಇರ್ಬೋದು ಅವನ್ನೆಲ್ಲನೂ ಎಲ್ಲರೂ ಮಾಡಬೇಕು ಮತ್ತು ಯಾವುದನ್ನು ಡ್ರಾಪ್ ಮಾಡಬಾರ್ದು. ಸೊ ಇವು ನಮ್ಮ ಹುಡುಗರಿಗೆ ನಾವು ಕಲಿಸ್ಕೊಡ್ಬೇಕು, ಈ ಥರ ಎಲ್ಲ ಇರುತ್ತೆ, ಈ ಥರ ಎಲ್ಲ ಮಾಡಬೇಕು ಅಂತಂದು. ನಮ್ಮ ತಂದೆ ಈಗ ತೆಂಗಿನಕಾಯಿ ಒಡೆದ್ರು. ಸೊ ಒಡೆದು ಎಲ್ಲ ಪೂಜೆ ಗೀಜೆ ಎಲ್ಲ ಆಯಿತು. ಇನ್ನು ಅಲ್ಲಿ ಪೂಜೆಗೆ ನಿವೇದಿಗೆ ಅಂತ ಏನಿಟ್ಟಿದ್ದಿಲ್ಲ, ಕಡಲೆಬೇಳೆ ಬೆಲ್ಲ, ಸೊ ಅದನ್ನು ಎಲ್ಲರಿಗೂ ಇಲ್ಲಿ ನಿವೇದಿಗೆ ಕೊಡಾತಿರು. ಸೊ ಅದನ್ನ ಎಲ್ಲರೂ ಈಗ ಪ್ರಸಾದ ಥರ ತಿನ್ನತ್ತಿರು. ನಾವು ನಾರ್ಮಲಾಗಿ ಕಡಲೆಬೇಳೆ ಬೆಲ್ಲ ತಿಂದರೆ ಅದ್ರ ಟೇಸ್ಟ್ ಇರಲ್ಲ. ಬಟ್ ಈ ಥರ ಒಂದು ದೇವ್ರಿಗೆ ಪೂಜಾಕ್ಕೆ ನಿವೇದಿಗೆ ಅಂತ ಇಟ್ಟು ಅದನ್ನು ಅಲ್ಲಿ ಭಕ್ತಿಯಿಂದ ನಮಸ್ಕಾರ ಮಾಡಿ ತಿನ್ನಕ್ಕೆ ಹಿಡಿದು ಅಂದ್ರೆ ಅದ್ರ ಟೇಸ್ಟ ಬೇರೆ ಇರ್ತೈತಿ. ನಮ್ಮ ಸಾನೋಗೆ ಇಷ್ಟ ಆಗಿ ಅತ್ತಿ ನಂಗೆ ಇನ್ನೊಂದು ಸಲ ಕೊಡು ಅಂತ ಹೇಳಿ ಕೇಳಿ ಮತ್ತೆ ಇಸ್ಕೊಂಡಳು. ಸೊ ಹಂದರದ ಪೂಜೆ ಎಲ್ಲ ಆಯಿತು. ಇನ್ನು ಒಳಗೆ ಹೋಗಿ ಇನ್ನು ಜಗ ಪಡ್ಲಿಗೆ ತುಂಬಿಸೋದಿತ್ತು. ಸೊ ಅಷ್ಟೊತ್ತಕ ನಾವು ಇಲ್ಲಿ ಹಂದ್ರ ಪೂಜೆ ಮಾಡೋತಕ್ಕ ಅವ್ರದ್ದು ಈಗ ನಾಷ್ಟ ಆಲ್ರೆಡಿ ಆಗಿತ್ತು. ನಮ್ಮದು ಎಲ್ಲ ಪೂಜೆ ಮುಗಿಸ್ಕೊಂಡು ಈಗೆಲ್ಲ ಒಳಗೆ ಹೊಂಟು ಒಳಗಿಂದ ದೇವ್ರ ಪೂಜೆ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ. ನಾವು ಹೊರಗೆ ಅಲ್ಲಿ ಪೂಜೆ ಮಾಡಿಸಿ ಬರ್ಗುಡ್ದ ಇವರು ಅಜ್ಜಿಗಳೆಲ್ಲ ಇಲ್ಲಿ ರೆಡಿ ಮಾಡ್ಕೊಳತ್ತಿರು. ಅವರು ಬಂದ ತಕ್ಷಣ ಫಸ್ಟ್ ಜಗಾನ ಈ ಥರ ಕಂಬಳಿ ಮೇಲೆ ಇಟ್ಟು ಆ ನಂತರನ ಬಾಕಿದೆಲ್ಲ ಮಾಡ್ತಾರೆ. ಸೊ ಅವ್ರು ಬರೋಕ್ಕಿಂತ ಇನ್ನೇನು ಬರತ್ತಾರ ಅನ್ಗುಡ್ದ ನಾವು ಫಸ್ಟ್ ಕಂಬಳಿ ಹಾಸಿಟ್ಟಿದ್ವಿ ಎಲ್ಲ ರೆಡಿ ಮಾಡಿ. ಜಗಾನ ಮನೆ ಮೇಲೆ ಎಲ್ಲಾದರೂ ಈ ಥರ ಕಂಬಳಿ ಮೇಲೇ ಇಡಬೇಕಾಗ್ತೈತಿ. ಇವರ ಜಗ ಮತ್ತು ಅದಕ್ಕೆ ಪಡಲ್ಗೆ ಏನೇನು ತುಂಬಬೇಕು ಅದನ್ನೆಲ್ಲ ಅವರು ರೆಡಿ ಮಾಡ್ಕೊಳತ್ತಿರು. ಮತ್ತು ನಮಗೆ ಹೇಳಿರು, ನೀವು ಮನ್ಯಾಗ ಏನೇನು ಅಡುಗೆ ಮಾಡಿದ್ದೀರಿ ಮತ್ತು ಪಡಲ್ಗಿಗೆ ಏನೇನು ತುಂಬೋದಿರ್ತೈತಿ ಅದನ್ನೆಲ್ಲ ಸಾಮಾನು ತೊಗೊಂಬಂದು ನಮಗೆ ಅಂತಕಿಲ್ಲಿ ಇಡ್ರಿ, ನಾವೆಲ್ಲ ತುಂಬ್ತೇವೆ ಅಂತ ಅಂದರು. ಇವರು ಮುಂಚೆನೇ ನಮಗೆ ಹೇಳಿರ್ತಾರು ಏನೇನು ತರಬೇಕು, ಏನೇನು ಮಾಡಬೇಕು ಪೂಜಾಕ್ಕಂತ ಅಂದ. ಸೊ ಅದನ್ನೆಲ್ಲನೂ ತೊಗೊಂಡು ಬಂದು ಇಟ್ಟಿದ್ದು. ಇಲ್ಲಿ ಒಬ್ಬರು ಅಜ್ಜಿ ಈಗ ಅದಕ್ಕೆ ಜಗಕ್ಕೆ ಸೀರೆ ಉಡ್ಸಾತಿರು. ಮತ್ತು ನಾವು ಇಲ್ಲಿ ನಿವೇದಿಗೆ ಮಾಡಿದ್ದ ಹೋಳ್ಗೆ, ಅನ್ನ, ಶಾಂಡ್ಗಿ, ಸಾರು ಮತ್ತು ಜಗ ಪಡ್ಲಿದಾಗ ಈ ಥರ ಪಲ್ಯಗಳನ್ನೆಲ್ಲ ಹಾಕ್ತಾರೆ. ಮೆತ್ತಿ ಪಲ್ಯ, ಉಳ್ಳಾಗಡ್ಡಿ ಪಲ್ಯ, ಬದ್ನೆಕಾಯಿ ಮತ್ತು ಕ್ಯಾರೆಟ ಇವನ್ನೆಲ್ಲನೂ ಸ್ವಲ್ಪ ಜಗ ಪಡ್ಲಿ ಒಳಗೆ ತುಂಬ್ತಾರೆ. ಸೊ ಅವನ್ನೆಲ್ಲ ತೊಗೊಂಬಂದಿದ್ದು ನಿವೇದಿಗೆ ಸಣ್ಣ ಸಣ್ಣ ಹೋಳ್ಗೆ ಮಾಡಿದ್ದು ರಾತ್ರಿ ಅವನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಟಿದ್ದು. ಸೊ ಅವನ್ನೆಲ್ಲನೂ ಅಷ್ಟರನ್ನು ತಂದು ಇವ್ರ ಹತ್ರ ಇಟ್ಟು ಇವ್ರನ್ನ ನಿವೇದಿಗೆ ಆ ಪ್ರತಿಯೊಂದು ಜಗ ಪಡ್ಲಿಗೆ ಇವರ ತುಂಬ್ತಾರೆ. ಅದು ದೇವ್ರ ಫೋಟೋ ಇದ್ದಿದ್ದು ಮೂರ್ತಿ ಇದ್ದಿದ್ದದ ದೊಡ್ಡ ಜಗ ಅದ ಯಲ್ಲಮ್ಮ ದೇವಿ ಅದ್ರೊಳಗೆ ಇರ್ತಾಳು. ಮತ್ತು ಇವು ಪಾಕಿ ಸಣ್ಣ ಸಣ್ಣ ಬುಟ್ಟಿ ಥರ ಇದಾವೆ ಇವ ಪಡಲ್ಗಿ. ಇದ್ರೊಳಗೆ 5 ಜನ ಇದ್ದಾರಂದ್ರೆ 5 ಜನರದ್ದು ಒಂದೊಂದು ಇರ್ತೈತಿ. ಸೊ ಇದ್ರಾಗ ನಾವು ಮಾಡಿರೋ ನಿವೇದಿ ಮತ್ತು ತಂದಿರೋ ಪಲ್ಯ ಇವನ್ನೆಲ್ಲನೂ ಅದ್ರಾಗ ಅವ್ರು ಹಾಕಿ ಇಡ್ತಾರೆ. ಇಲ್ಲಿ ಕಾಕು ಮತ್ತು ಸವಿತಾ ಉಡಿ ತುಂಬಕ್ಕೆ ಮತ್ತು ಅಲ್ಲಿ ದೇವ್ರ ಮುಂದೆ ಉಡಿ ತುಂಬೋ ಸಲುವಾಗಿ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡತ್ತಿರು. ಎಲೆ, ಅಡಿಕೆ ಮತ್ತು ಅಕ್ಕಿ, ಉಡಿ ಸಾಮಾನು ಎಲ್ಲನೂ ಇಟ್ಟು ಅವರಿಗೆ ರೆಡಿ ಮಾಡಿ ಕೊಡತ್ತಿರು. ನಮ್ಮ ಮನೆ ದೇವ್ರ ಯಲ್ಲಮ್ಮ. ಸೊ ನಮಗೆ ಯಲ್ಲಮ್ಮ ದೇವ್ರದ್ದು ಇದು ಪೂಜೆ ಮನ್ಯಾಗ ಯಾವಾಗೂ ಮಾಡಕ್ಕೆ ಹಿಡಿದು ಅಂದ್ರೆ ಒಂದು ಪಾಸಿಟಿವ್ ವೈಬ್ಸ್ ಸಿಗ್ತೈತಿ. ಮತ್ತು ನಮಗೆಲ್ಲರಿಗೂ ಭಾಳ ಖುಷಿ ಅನ್ನಿಸ್ತೈತಿ. ಸ್ಪೆಷಲಿ ನಮ್ಮ ಪಪ್ಪಾಗೆ ಭಾಳ ಅಂದ್ರೆ ಭಾಳ ಖುಷಿ ಈ ದೇವ್ರ ಪೂಜೆ ಮಾಡೋದು, ಇದನ್ನು ಮಾಡೋದು. ಸೊ ಈಗ ನಾವು ಇಲ್ಲಿ ಎಲ್ಲ ತಂದು ಕೊಟ್ಟಿದ್ದನ್ನು ಅವ್ರ ಅಜ್ಜಿ ಜೋಗಮ್ಮಗಳು ಎಲ್ಲ ಪಡಲ್ಗಿದಾಗ ತುಂಬಿ ರೆಡಿ ಮಾಡತ್ತಿರು. ಇವ್ರು ಇದನ್ನು ಕಂಪ್ಲೀಟ್ ಎಲ್ಲ ರೆಡಿ ಆದ ನಂತರ ನೆಕ್ಸ್ಟ್ ನಮ್ಮ ತಂಗಿಗೆ, ನಮ್ಮ ಮಮ್ಮಿಗೆ ಏನೇನು ಇದನ್ನು ತುಂಬ್ಕೊಳ್ಳೋರಿದ್ರಲ್ಲ, ಐ ಮೀನ್ ಮಮ್ಮಿ ಮತ್ತು ಸುಪ್ರಿಯಾ ಇಬ್ಬರು ಹುಟ್ಟಿಗೆ ಉಡ್ತಾರು. ಇದು ಪೂಜೆ ಆದ ನಂತರ ಫಸ್ಟ್ 1-2-3 ಹಾಡು ಅಂತಾರು. ಹಾಡು ಅಂದ ನಂತರ ಮಮ್ಮಿಗೆ ಸುಪ್ರಿಯಾಗ ಜಳಕ ಮಾಡಕ್ಕೆ ಹೇಳಿ ಜಳಕ ಮಾಡಿ ಆದ ನಂತರ ಹುಟ್ಟಿಗೆ ಉಡಿಸಿ ಅವ್ರದ್ದು ಹುಟ್ಟಿಗಿದ್ದು ಪೂಜಾದ ಅಂದ್ರೆ ಅದಕ್ಕೆ ಹಾಡು ಅನ್ನೋದು ಮತ್ತು ಅದ್ರ ಪ್ರೊಸೆಸ್ ಏನೈತಿ ಅದನ್ನೆಲ್ಲ ಮಾಡ್ತಾರೆ. ಅಲ್ಲಿಗೆ ಅದೆಲ್ಲ ಆಯಿತು ಮಾಡಿತಂದ್ರೆ ಆವಾಗ ಪೂಜೆ ಕಂಪ್ಲೀಟ್ ಆಗ್ತೈತಿ. ಮತ್ತು ನಮಗೆ ಇಷ್ಟಪಟ್ಟು ಇನ್ನೊಂದು ಸ್ವಲ್ಪ 1-2 ಹಾಡು ಅನ್ರಿ ಅಂದ್ರೆ ಹಾಡು ಅಂತಾರೆ. ಸೊ ಹಾಡು ನಂತರ ಇದೆಲ್ಲ ಪೂಜೆ ಕಂಪ್ಲೀಟ್ ಆಗ್ತೈತಿ. ಈಗ ಇಲ್ಲಿ ಮಮ್ಮಿಯವರಿಗೆಲ್ಲ ಕುಂಕುಮ ಅರಿಶಿನ ಹಚ್ಚಿ ಇನ್ನು ಹಾಡು ಅನ್ನಕ್ಕೆ ಹೇಳಿರು.
ಇನ್ನು ಈಗ ಎಲ್ಲ ಹಾಡದ ಅಂದರು. ಸೊ ಕಾಕು ಇಲ್ಲಿ ಪೂಜೆ ಮಾಡತ್ತೇಳು. ಇದಾದ ನಂತರ ಸುಪ್ರಿಯಾಗ ಮಮ್ಮಿಗೆ ಹೇಳಿದ್ರು, ಹೋಗಿ ತಲೆ ಮ್ಯಾಗ ನೀರು ಹಾಕೊಂಬರ್ರಿ ಅಂತಂದ. ಮಮ್ಮಿ ಮತ್ತು ಸುಪ್ರಿಯ ಇಬ್ಬರು ತಲೆ ಮೇಲೆ ಜಳಕ ಮಾಡಿಕೊಂಡು ಬಂದ್ರಿ. ಇಲ್ಲಿ ಇವ್ರಿಗೆ ಬಂದ ನಂತರ ಇಲ್ಲೀಗ ಏನು ಬೇವಿನ ತಪ್ಪಲ ನಡಿಗೆ ಮತ್ತು ಇದಕ್ಕೆ ಕಟ್ಟತ್ತಾರು. ಇದು ಹುಟ್ಟಿಗೆ ಉಡೋದಂತ ಹೇಳ್ತಾರೆ. ಈ ರೀತಿ ಮಾಡೋದು ಇಲ್ಲಿ ಮಾಡ್ತಾರೆ. ಮತ್ತು ಎಲ್ಲಮ್ಮ ಗುಡ್ಡದಾಗೂ ಜೋಗುಳ ಬಾವ್ಯಾಗ ಅಲ್ಲೂ ಇದೇ ಪ್ರೊಸೆಸ್ ಮಾಡ್ತಾರೆ. ಅಲ್ಲಿ ನಾವು ಬೇಡ್ಕೊಂಡಾಗ ಅಲ್ಲಿ ಹೋಗಿ ಜೋಗುಳ ಬಾವಿ ಹತ್ರ ಹೋಗಿ ಅಲ್ಲಿನೂ ಮಾಡೋದು. ನೀವು ಲಾಸ್ಟ್ ವಿಡಿಯೋದಾಗ ನೋಡಿರಬೇಕು, ಕಾಕು ಮತ್ತು ರೋಹಿಣಿ ಅವರು ಅಲ್ಲಿ ಹುಟ್ಟಿಗೆ ಹುಟ್ಟಿದ್ರು. ಸೊ ಈಗ ನಾವು ಇದು ಮದುವೆ ಸಲುವಾಗಿ ಇಲ್ಲಿ ಮನ್ಯಾಗ ಪೂಜೆ ಮಾಡತ್ತೇವನಂತಲೇ ಇಲ್ಲಿ ಮನ್ಯಾಗನ ಉಡಿಸ್ತಾರು. ಅವ್ವ ಮತ್ತು ಮಗಳಿಗೆ ಉಡಿಸ್ತಾರು. ಸೊ ಇಲ್ಲಿ ನಮ್ಮ ಸುಪ್ರಿಯಾಗ ಒಬ್ಬರು ಉಡ್ಸತ್ತಾರು ಮತ್ತು ಮಮ್ಮಿಗೊಬ್ಬರು ಉಡ್ಸತ್ತಾರು. ಹುಟ್ಟಿಗೆ ಉಡ್ಸೋದಂತಾರೆ ಇದಕ್ಕೆ. ಈ ಥರದ ಪೂಜೆ ಎಲ್ಲ ಮಾಡೋದಕ್ಕೆ ಚಲೋ ಅನ್ನಿಸ್ತೈತಿ, ಖುಷಿ ಅನ್ನಿಸ್ತೈತಿ ಮತ್ತು ಮನಸ್ಸಿಗೆ ಒಂದು ನೆಮ್ಮದಿ ಸಿಗ್ತೈತಿ. ಒಂದು ಏನೋ ಪಾಸಿಟಿವ್ ವೈಬ್ ಥರ ಇರುತ್ತೆ ಮನೆಯಲ್ಲಿ, ಮನಸ್ಸಿನಲ್ಲಿ ಎಲ್ಲ ಕಡೆ. ಈಗ ಎಲ್ಲ ಇದು ಹುಟ್ಟಿಗೆದ ಎಲ್ಲ ಕಟ್ಟಿ ಆದ ನಂತರ ಅವರ ಜೋಗಮ್ಮಗಳೆಲ್ಲ ಮಮ್ಮಿಗೆ ಮತ್ತು ಸುಪ್ರಿಯಾಗ ಮುಖಕ್ಕೆ, ಕೈಗೆ, ಕಾಲಿಗೆ ಎಲ್ಲ ಕಡೆ ಅರಿಶಿನ ಹಚ್ತಾರೆ. ಸೊ ಅರಿಶಿನದ ಹಚ್ಚಿ ಮತ್ತು ತಲೆ ಮೇಲೆ ಬಾಯಾಗ ಮತ್ತು ಬೇವಿನ ಕಡ್ಡಿ ಇಟ್ಕೊಂಡು ಆನಂತರ ಮತ್ತು ಒಂದೆರಡು ಹಾಡಾದ ಅಂತಾರು. ಸೊ ಈಗ ಫಸ್ಟ್ ಇವರೆಲ್ಲ ಏನು 5 ಜನ ಬಂದಿದ್ದಾರು, ಇವ್ರು ಫಸ್ಟ್ ಅರಿಶಿನ ಎಲ್ಲ ಹಚ್ಚಬೇಕು. ಇವರೆಲ್ಲ ಹಚ್ಚಿ ಆದ ನಂತರ ಮನೆಗಿನವ್ರು ನಾವೆಲ್ಲರೂ ಒಬ್ಬೊಬ್ಬರು ಬಂದು ಅರಿಶಿನ ಹಚ್ಚೋದು ಇವರಿಗೆ. ಹುಟ್ಟಿಗೆ ಉಡೋ ಪದ್ಧತಿ ಈಗಿಂದಲ್ಲ, ಇದು ಭಾಳ ಅಂದ್ರೆ ಭಾಳ ಹಳೆ ಕಾಲದ್ದೈತಿ. ಸೊ ಇನ್ನಾದ್ರೂ ಈ ಪದ್ಧತಿ ರೂಢಿದಾಗೈತಿ. ಎಲ್ಲಮ್ಮ ಗುಡ್ಡದಾಗ ನೀವು ಯಾವಾಗರೆ ನೋಡಬೇಕು, ಯಾವಾಗರೆ ಯಾಕೆ ಎನಿ ಟೈಮ್ ನೀವು ಎಲ್ಲಮ್ಮ ಗುಡ್ಡದಾಗ ಹೋದ್ರಿ ಅಂದ್ರೆ ಅಲ್ಲಿ ಈ ಥರ ಹುಟ್ಟಿಗೆ ಭಾಳ ಅಂದ್ರೆ ಭಾಳ ಜನ ಉಡ್ತಿರ್ತಾರೆ. ಸೊ ಮತ್ತು ಎಲ್ಲಮ್ಮ ಗುಡ್ಡಕ್ಕೆ ಇಡೀ ನಮ್ಮ ಭಾರತ ದೇಶ ಒಳಗೆ 12 ತಿಂಗಳ ಭಕ್ತರಿಂದ ಕೂಡಿರೋ ದೇವ್ರಂದ್ರೆ ಯಲ್ಲಮ್ಮನ ಗುಡ್ಡ ಅಂತಲೇ ಹೇಳ್ಬೋದು. ಸೊ ಅಷ್ಟೊಂದು ಜನ ಸಾಗರ ಅಲ್ಲಿ ಪ್ರತಿ ತಿಂಗಳು 12 ತಿಂಗಳು ಜನ ತುಂಬಿರ್ತಾರೆ. ಹುಟ್ಟಿಗೆ ಉಡೋದಿತ್ತಂದ್ರೆ ಎಲ್ಲ ಹೊಸ ಅರ್ವಿನ ತೊಗೋಬೇಕಾಗ್ತೈತಿ. ಸೊ ಸೀರೆ ಆದರೆ ಸೀರೆ, ಇಲ್ಲ ಚೂಡಿದಾರ ಏನಾದ್ರೂ ಒಟ್ಟು ಹೊಸ ಅರ್ವಿ ಹಾಕ್ಕೊಂಡನ ಹುಟ್ಟಿಗೆ ಉಡೋದು ಪದ್ಧತಿ ಇರ್ತೈತಿ. ಮಮ್ಮಿನ ಸುಪ್ರಿಯಾನ ಈ ಥರ ಎಲ್ಲ ರೆಡಿ ಮಾಡಿ ಇನ್ನು ಅವರ ಹಾಡು ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಈಗ ಇಲ್ಲಿ ಎಲ್ಲಾರನ್ನೂ ಕರ್ಕೊಂಡು ಹೊರಗೆ ಹೊಂಟಿದಾರು. ಅಂಗಳದಾಗ ಒಂದು ಮನೆ ಇಟ್ಟು ಮನೆ ಮ್ಯಾಗ ತುಂಬಿ ಚರಗಿ ಇಟ್ಟ ಈಗ ಹೆಂಗೆ ಹಾಡ ಅಂದ್ರಲ್ಲ ಅದೇ ರೀತಿ ಸುಪ್ರಿಯಾ ಮಮ್ಮಿ ಮತ್ತು 5 ಜೋಗಮ್ಮಗಳ ಮತ್ತು ಆರತಿ ಹಿಡ್ದವ್ರು ಒಬ್ರು ನಿಲ್ಲಬೇಕು. ಸವಿತಾ ಇದ್ದಾಳು. ಸೊ ಇವ್ರು ಅಷ್ಟು ಜನ ಆ ತಮ್ಗಿ ಸುತ್ತತಾರು, ಹಾಡು ಅನ್ಕೊಂತ ಸುತ್ತತಾರು. ಈಗ ಇಲ್ಲಿ ಒಳಗೆ ಏನು ದೇವ್ರ ಮುಂದೆ ಹುಟ್ಟಿದ್ರಲ್ಲ ಅದನ್ನು ತೆಗಿಯೋದಕ್ಕೆ ಇಲ್ಲಿ ಅಂಗಳದಾಗ ಬಂದ ಈ ಥರ ಹಾಡ ಅಂದು ರೌಂಡ್ ತಿರುಗಿ ಅದನ್ನು ಹುಟ್ಟಿದ್ದನ್ನು ತೆಗಿಯೋದಕ್ಕೆ ಪ್ರೊಸೆಸ್ ಇದು ಮಾಡ್ತಾರೆ. ಸೊ ಈಗ ಅದು ಹುಟ್ಟಿದ್ದನ್ನು ತೆಗಿಯೋದಕ್ಕೆ ಎಲ್ಲರೂ ಇಲ್ಲಿ ಹೊರಗಡೆ ಅಂಗಳಕ್ಕೆ ಬರತೇವು. ಆಗಿ ಇಲ್ಲಿ ಹಿಡ್ಕೊಂಡು ಆ ಕಾಕುಗೆ ಯಾಕೆ ಈಗ ಇಲ್ಲಿ ಹಾಡು ಅಂದ ನಂತರ ಸುಪ್ರಿಯಾಗ ಮಮ್ಮಿಗೆ ಏನೇನು ಜಂಪರ್ ಪೀಸ ಮತ್ತು ಬೇವಿನ ತಪ್ಪಲೆ ಎಲ್ಲ ಕಟ್ಟಿದ್ರಲ್ಲ ಅದನ್ನೆಲ್ಲನೂ ಈಗ ತೆಗ್ಯಾತಾರು. ಅಲ್ಲಿ ಕೆಳಗಡೆ ಮನೆ ಮೇಲಿರೋ ತುಂಬಿದ್ದ ತಮ್ಗಿಗೆ ಕಾಕು ಕುಂಕುಮ ಅರ್ಶಿಣದ ಹಚ್ಚಿ ಅದಕ್ಕೆ ಕರ್ಪೂರ ಹಾಕಿ ಎಲ್ಲ ಬೆಳಿಗ್ಗೆ ನಿವೇದ್ಯದ ಮಾಡಕ್ಕೆ ಹೇಳಿದ್ರು. ಅಷ್ಟೊತ್ತನ ಇವ್ರು ಇದನ್ನೆಲ್ಲ ತೆಗ್ಯಾತಿರು. ಇದನ್ನೆಲ್ಲ ತೆಗೆದಾದ ನಂತರ ಅಲ್ಲಿ ಮತ್ತು ಕರ್ಪೂರ ಹಚ್ಚಿದ್ದ ಆದ ತಕ್ಷಣ ಮತ್ತು ಒಂದೆರಡು ಹಾಡು ಅಂತಾರು. ಸೊ ಅಷ್ಟೆಲ್ಲ ಹಾಡು ಅಂದು ಆದ ನಂತರ ಇದು ಹುಟ್ಟಿಗೆ ಉಡೋ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗ್ತೈತಿ.
ಬರಬೇಕಾದ್ರೆ ಸುಪ್ರಿಯಾಗ ಮಮ್ಮಿಗೆ ಕಾಲ ಮೇಲೆ ನೀರು ಹಾಕಿ ಮತ್ತು ನಿವಳ್ಕಿ ತೆಗೆದು ಒಳಗೆ ಕರ್ಕೊಳತ್ತಿರು. ಸೊ ಅವರ ಅಜ್ಜಿಗಳು ಹೇಳಿದ್ರು ಈ ಥರ ಮಾಡಿ ಒಳಗೆ ಕರ್ಕೊರಿ, ಇಲ್ಲಿಗೆ ಇದು ಪ್ರೊಸೆಸ್ ಕಂಪ್ಲೀಟ್ ಆದಂಗೆ ಆಗ್ತೈತಿ ಅಂತ ಹೇಳಿರು. ಹಾಗಾಗಿ ಈಗ ಸವಿತಾ ಇಲ್ಲಿ ನಿವಳ್ಕಿ ಎಲ್ಲ ತೆಗ್ಯಾತೇಳು ಮಮ್ಮಿಗೆ ಮತ್ತು ಸುಪ್ರಿಯಾಗ. ಇನ್ನು ಒಳಗೆ ಬಂದ ನಂತರ ಪ್ರತಿಯೊಬ್ಬರೂ ಎಲ್ಲರೂ ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿ ಜೋಗಮ್ಮಗಳಿಗೂ ಎಲ್ಲರೂ ನಮಸ್ಕಾರ ಮಾಡತ್ತಿದ್ದು. ಇನ್ನು ಎಲ್ಲರೂ ಒಬ್ಬೊಬ್ಬರು ಈ ಥರ ನಮಸ್ಕಾರ ಮಾಡಿ ಮತ್ತಿನ್ನು ಆ ಜೋಗಮ್ಮಗಳಿಗೆ ಎಲ್ಲರಿಗೂ ಫಸ್ಟಿಗೆ ಊಟ ಕೊಡೋದು. ಅವರು ಊಟ ಮಾಡಿ ಆದ ನಂತರ ನಾವೆಲ್ಲ ಮಾಡೋದು. ಅವ್ರು ಊಟ ಮಾಡಿದ ನಂತರ ಇದನ್ನು ತೊಗೊಂಡು ಮತ್ತೆಲ್ಲನೂ ತೆಗೆದು ತೊಗೊಂಡು ಮನೆಗೆ ಹೋಗ್ತಾರೆ. ಸೊ ನಾವು ಇವತ್ತು ಮಾಡಿರೋ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಪೂಜೆ ಅದೆಲ್ಲ ಆದ ತಕ್ಷಣ ಅವರಿಗೆ ಊಟಕ್ಕೆ ಕೊಟ್ಟಿದ್ದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಎಲ್ಲರೂ ಬ್ಯುಸಿ ಇದ್ದು. ಸೊ ಅವರಿಗೆ ಊಟ ನೀಡಿ ಕೊಡೋದಾಗಿರ್ಬೋದು ಮತ್ತು ಮನೆಯಾಗಿನವರು ಬೇರೆದವರೆಲ್ಲ ಬಂದವ್ರಿಗೂ ಊಟಕ್ಕೆ ಕೊಡೋದು, ಒಳಗೆ ಹೊರಗೆ ಎಲ್ಲ ಊಟಕ್ಕೆ ಕುಂತಿದ್ರು. ಸೊ ಆ ಕೆಲಸದ ಬ್ಯುಸಿ ಒಳಗೆ ಅವ್ರಿಗೆ ಊಟ ಕೊಟ್ಟಿರೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈಗ ಅವರೆಲ್ಲರೂ ಊಟ ಮಾಡಿ ಆದ ನಂತರ ಎಲ್ಲ ಜಾಗ ಪಡ್ಲಿಗೆ ಎಲ್ಲ ಅವ್ರದ್ದು ಬ್ಯಾಗ್ನಾಗ ಪ್ಯಾಕ್ ಮಾಡಿಕೊಂಡು ಹೊರಡಕ್ಕೆ ರೆಡಿ ಆದರು. ಹೋಗುವಾಗ ಆ ಜಾಗ ಯಾರು ಹಿಡ್ಕೊಂಡಿರ್ತಾರಲ್ಲ ಅದಕ್ಕೆ ಹಿಂದ್ಗಡೆಯಿಂದ ಒಬ್ಬರ ನೀರು ಗೊಜ್ಕೋತಿರ್ಬೇಕು. ಸೊ ನಮ್ಮ ಮಮ್ಮಿ ಅದಕ್ಕೆ ಹೋಗೋಟ್ನಾಗ ನೀರು ಗೊಜ್ಜಾಕ್ತಿರು. ಅವ್ರು ನಮಗೆ ಹೇಳಿದ್ದು ನಾವು ಹೊಂಟದ್ದು ಅಂದ್ರೆ ನಮ್ಮ ಬೆನ್ನ ಹಿಂದೆ ದೇವರಿಗೆ ಮತ್ತು ಇದಕ್ಕೆ ನೀರು ಗೊಜ್ತಾ ಇರಿ ಅಂತ ಹೇಳಿರು ಸ್ವಲ್ಪ. ಹಾಗಾಗಿ ನಮ್ಮ ಮಮ್ಮಿ ಅವ್ರಿಗೆ ನೀರು ಗೊಜ್ಜಾತಿರು. ನಾವು ಮಧ್ಯಾಹ್ನ ಪೂಜಾದ ಎಲ್ಲ ಮುಗಿಸಿ ಜೋಗಮ್ಮಗಳಿಗೆಲ್ಲ ಊಟ ಕೊಟ್ಟು ಅವರು ಊಟ ಮಾಡಿ ಮುಗಿಸೋತನ ಅಂದ್ರೆ ಮಧ್ಯಾಹ್ನ 2:30-3 ಗಂಟೆನೂ ಆಗಿತ್ತು. ಸೊ ನಾವು ಯಾರು ಬೆಳಿಗ್ಗೆ ಅಷ್ಟೊಂದು ಗಡಿಬಿಡಿಯಾಗಿ ನಾಷ್ಟ ಯಾರೂ ಸರಿಯಾಗಿ ಮಾಡಿರಲಿಲ್ಲ. ಹಾಗಾಗಿ ನಮ್ಮ ಪಪ್ಪ ಫಸ್ಟ್ ನೀವೆಲ್ಲರೂ ಮನೆಯಾಗಿನವ್ರು ಊಟ ಮಾಡಿ ಆನಂತರ ಬೇರೆ ಕೆಲಸ ಮಾಡಿರಿ ಅಂತಂದರು. ನಾವೆಲ್ಲರೂ ಊಟ ಮಾಡಿ ಮುಗಿಸಿದ್ದು. ಬಟ್ ಊಟ ಮಾಡಬೇಕಾದ್ರೆ ಯಾರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಎಲ್ಲರೂ ಹಸಿದಿರು ಮತ್ತು ಹಾಗಾಗಿ ಗಡಿಬಿಡಿ ಒಳಗೆ ಕೆಲಸ ಭಾಳ ಅಂದ್ರೆ ಭಾಳ ಇದ್ದು ತೆಗೆಯೋದು ಮಾಡೋದು ಅಂತಂದು. ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವೆಲ್ಲರೂ ಊಟ ಮಾಡಿ ಕುಂತ ತಕ್ಷಣ ಇವರು ಸುಪ್ರಿಯನ್ ಸ್ಟೂಡೆಂಟ್ಸ. ಸೊ ಇವರು ಒಂದು 3 ಜನ ಸಂಕೇಶ್ವರದರ, ಒಂದು ಹುಡುಗಿ ಫ್ರೆಂಡ್ ಆಗಿದ್ದಾಳು. ಸೊ ಅವಳು ಹುಕ್ಕೇರಿದಿಂದ ಬಂದಿಳು. ಹಂಗೆ ಸುಪ್ರಿಯನ್ ಭೇಟಿಯಾಗಕ್ಕಂತ ಬಂದಿಳು ಆಕಿ ಫ್ರೆಂಡ. ಮತ್ತು ಇವು 3 ಜನ ಸ್ಟೂಡೆಂಟ್ಸ್ ಸುಪ್ರಿಯಾಗ ಮೆಹಂದಿ ತೆಗಿಯಾಕಂತ ಬಂದಿದ್ದರು ಸಾಯಂಕಾಲಕ್ಕೆ. ನಾವು ಇವತ್ತು ಪೂಜೆ ಮಾಡಿದ್ದೀವಿ, ಊಟದ ಎಲ್ಲ ಮಾಡಿ ಆನಂತರ ಸಮಾಧಾನಲೆ ತೆಗ್ಯಾಕ್ರಿ ಅಂತ ಹೇಳಿದ್ದು. ಹಾಗಾಗಿ ಅವ್ರಿಗೆ ಫಸ್ಟ್ ಊಟಕ್ಕೆ ಕೊಡಾತಿದ್ದು. ಹುಡುಗಿಯರೆಲ್ಲ ಸ್ವಲ್ಪ ನಾಚಾತಿರು, ಸ್ಟಾರ್ಟಿಂಗ್ ಹೊಸವಾಗಿ ನಮ್ಮನ್ನು ಭೇಟಿಯಾಗಿರು ಅನ್ನೋ ಕಾರಣಕ್ಕೆ. ಆನಂತರ ಸ್ವಲ್ಪ 1 ತಾಸು 2 ತಾಸು ಆದ ತಕ್ಷಣ ಫುಲ್ ಮಿಂಗಲ್ ಆಗಿ ಚಲೋ ತಂಗೆ ನಕ್ಕೊಂತ ಮಾತಾಡಕ್ಕೆ ಹಿಡಿದ್ರು. ಸ್ಟಾರ್ಟಿಂಗ್ ಸ್ವಲ್ಪ ಯಾರಾದರೂ ಫಸ್ಟ್ ಮೀಟ್ ಮಾಡಿದರೆ ಸ್ವಲ್ಪ ಶೈ ಆಗಿರ್ತಾರು. ಸೊ ಸ್ವಲ್ಪ ನಾಚಾತಿರು. ಆನಂತರ ಮಿಂಗಲ್ ಆಗಿ ಚಲೋ ತಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗಿರ್ತೈತಿ. ನಮ್ಮ ಸೈಡ್ ಯಾವ ಥರ ಪೂಜೆ ಮಾಡ್ತೀವಿ ಅನ್ನೋದನ್ನು ತೋರಿಸಿದ್ದೀವಿ. ನಿಮಗೆಲ್ಲ ಇಷ್ಟ ಆಗ್ತೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.